Hello DCT aspirants. So ಇವತ್ತು ನಿಮಗೆ DCT 2025 ಎಕ್ಸಾಮಿನೇಷನ್ ಆಯಿತು. DCT 2025 ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕ್ವೆಶ್ಚನ್ ಪೇಪರ್ ಬಂದು ತುಂಬಾನೇ ಈಸಿ ಇದೆ. ಸೊ ನಾನು ಇವತ್ತು A1 ವರ್ಷನ್ ಕೋಡ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಕೋಡ್ ವರ್ಷನ್ ತಗೊಂಡ್ರು ದ ಸೇಮ್ 20 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳೇ ಇರ್ತದೆ. ಸೊ ಆ ಕ್ವೆಶ್ಚನ್ಸ್ ಗಳಲ್ಲಿ ನೀವು ಕ್ವೆಶ್ಚನ್ಸ್ ನ ಚೆಕ್ ಮಾಡಬೇಕು. ಜಸ್ಟ್ ನಂಬರ್ ಗಳು ವೇರಿ ಆಗಿರುತ್ತೆ. ಸೊ ನಮ್ಮಲ್ಲಿ ಫಸ್ಟ್ ಕ್ವೆಶ್ಚನ್ ಬಂದು ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋಯಿಂಗ್. ಸೊ ಫಸ್ಟ್ ಟಾಪಿಕ್ ಕ್ವೆಶ್ಚನ್ ಏನಾಗಿದೆ, ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನಾವು ನೋಡಬಹುದು. ಓಕೆ, ಸೊ ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೌದು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೌದು. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನ್ ಹೇಳ್ತಾರೆ, ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ 0, ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ 1 ಇದ್ರೆ ಐಡೆಂಟಿಟಿ. ಸ್ಕೇಲಾರ್ ಇದ್ರೆ ಮಸ್ಟ್ ಬಿ ಸೇಮ್, 1 ಇರಬೇಕು ಅಂತಿಲ್ಲ, ಎನಿ ನಂಬರ್ ಇರಬೇಕು. ಸೊ ಸ್ಕೇಲಾರ್. ಸೊ ಕಂಡೀಷನ್ 1 ಇಸ್ ಟ್ರೂ. Every scalar matrix is an identity matrix. ಅಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಬೇರೆ ನಂಬರ್ ಕೊಟ್ಟರೆ ದಿಸ್ ಇಸ್ ಓನ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸ್, ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಆಪ್ಷನ್, ಎವ್ರಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, ಎಲಿಮೆಂಟ್ಸ್ ಡಿಫರೆಂಟ್ ಆಗಿರುತ್ತೆ. ಸೊ ಇದು ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿಲ್ಲ. ದ ಲಾಸ್ಟ್ ಆಪ್ಷನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೂಸ್ ಈಚ್ ಎಲಿಮೆಂಟ್ ಈಸ್ 1, ಎಲ್ಲ ಎಲಿಮೆಂಟ್ಗಳು 1 ಇದ್ರೆ ಅದು ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರೋದಿಲ್ಲ. ಹಾಗಾಗಿ ಆನ್ಸರ್ ಈಸ್ ಏನೋ ಆಪ್ಷನ್ 1 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇಲ್ಲಿ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಾನು ಥರ್ಡ್ ಕಾಲಮ್ ಅಲ್ಲಿ, ಓಕೆ, ನಾನು ಇದನ್ನ ಕ್ಲಾಸಲ್ಲಿ ಎಕ್ಸಾಂಪಲ್ ಮಾಡಿದ್ದೆ. ಥರ್ಡ್ ಕಾಲಮ್ -9, 3, 6. ಸೊ ಕೀಪ್ ದ 2 ಕಾಲಮ್ ಆಸ್ ಇಟ್ ಈಸ್. ಇನ್ ದ ಥರ್ಡ್ ಕಾಲಮ್ -3 ನಾವು ಕಾಮನ್ ತಗೊಂಡ್ರೆ, ಸೊ ಅದಾದ್ಮೇಲೆ ಇಲ್ಲಿ ಏನಾಗ್ತಿದೆ, ಕಾಲಮ್ 1 ಮತ್ತೆ ಕಾಲಮ್ 1 ಅಲ್ಲ, ಸೊ ಯಾವ್ದು ರೋ 1 ಅಂಡ್ ರೋ, ಸೊ ಯಾವುದು ರೋ 1 3 3 -1. ಸೊ ನಾವು ಕಾಮನ್ ತೆಗೆದ್ರೆ ಇಲ್ಲಿ ಏನಾಯ್ತಿದ್ದು, -1 ಕಾಮನ್ ತೆಗೆದಿದ್ದೀವಿ, -3 ಕಾಮನ್ ತೆಗೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಕಾಲಮ್ 1 ಮತ್ತು ಕಾಲಮ್ 1 ಮತ್ತು ಕಾಲಮ್ 2 ಏನಾಗಿದೆ, ಐಡೆಂಟಿಕಲ್ ಆಗಿದೆ. 3 3 -1 -1 2 2. Column 1 and column 3 are identical, hence the value of determinant is 0. 0 into anything is 0. So now answer na nodabodu, option 3 is the answer ಆಗಿರ್ತದೆ. ಇನ್ನು ಥರ್ಡ್ ಕ್ವೆಶ್ಚನ್, ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಷನ್. ಸೊ ನಾನು ನಿಮಗೆ ಕ್ಲಾಸಲ್ಲಿ ಇದಕ್ಕೆ ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ಟಿದ್ವಿ. ಸೊ ಲ್ಯಾಂಬ್ಡಾ ಸ್ಕ್ವೇರ್, ಸೊ ನಾವು ಆಡ್ ಮಾಡಿದ್ರೆ ಇಲ್ಲೇನು ಬರುತ್ತೆ, -5 ಲ್ಯಾಂಬ್ಡಾ. ಸೊ ನಾವು ಕ್ಲಾಸಲ್ಲಿ ಈಗಾಗಲೇ ನಿಮ್ಗೆ ಶಾರ್ಟ್ ಕಟ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಬೇಸ್ಡ್ ಆನ್ ದ ಶಾರ್ಟ್ ಕಟ್ ಟೆಕ್ನಿಕ್ ನಮಗೆ ಆನ್ಸರ್ ಡೈರೆಕ್ಟ್ ಆಗಿ ಆನ್ಸರ್ ಆಪ್ಷನ್ 2 ಬರುತ್ತೆ. ಬಟ್ ನಿಮಗೆ ಸ್ಟೆಪ್ಸ್ ಬೇಕು ಅಂದ್ರೆ ಡಿಟರ್ಮಿನೆಂಟ್ ಆಫ್ a minus lambda I equals to 0. ಸೊ ಇಲ್ಲಿ -λ ಹಾಕೊಂಡು ಡಿಟರ್ಮಿನೆಂಟ್, ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್, ದಿಸ್ ಇಂಟು ದಿಸ್ ಮೈನಸ್ ದಿಸ್. ಸೊ ನಾನು ಮಲ್ಟಿಪ್ಲೈ ಮಾಡ್ಕೊಂಡು ಡಿಟರ್ಮಿನೆಂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಐ ಆಮ್ ಗೆಟಿಂಗ್ ದ ಆನ್ಸರ್ lambda square -5 lambda plus 10. ಸೊ ಆನ್ಸರ್ ಇಸ್ 2 ಅಂತೇಳಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್. ಸೊ ನಾನು ಈ ಥಿಯರಮ್ ನಾನು ನಿಮಗೆ ಕ್ಲಾಸಲ್ಲಿ ಆಲ್ರೆಡಿ ಕೊಟ್ಟಿದ್ದೆ, ನಾನು ಹೇಳಿದ್ದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ a into I is equals to a into adjoint k. ಅವ್ರು ಡೈರೆಕ್ಟ್ ಆಗಿ ಡಿಟರ್ಮಿನೆಂಟ್ a into I ಆನ್ಸರ್ ಕೊಟ್ಟಿದ್ದಾರೆ, a into adjoint ಏನು ಕೂಡ ಇದ್ದೇನೆ. ಸೊ ನಾವು ವಿತೌಟ್ ಸಾಲ್ವಿಂಗ್ ಎನಿಥಿಂಗ್ ಆನ್ಸರ್ ಇಸ್ ಡೈರೆಕ್ಟ್ಲಿ 4. ಸೊ ನೋ ನೀಡ್ ಟು ಸಾಲ್ವ್, ಹಾಗೆ ಆನ್ಸರ್ನ ಹಾಕ್ಬೋದಾಗಿದೆ. ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋದು ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತೇಳಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್.
ಗವರ್ಮೆಂಟ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ ಆಗಿರ್ತಾರೆ ಇವರು. ಸೊ ಇನ್ನು ಫಿಫ್ತ್ ಕ್ವೆಶನ್, ದ ಸ್ಲೋಪ್ ಆಫ್ ಅ ಸ್ಟ್ರೇಟ್ ಲೈನ್. ಏನ್ ಕೇಳ್ತಿದ್ದಾರೆ? ಸ್ಲೋಪ್ ಕೇಳ್ತಿದ್ದಾರೆ. ಸ್ಲೋಪ್ ಇಸ್ ನಥಿಂಗ್ ಬಟ್ ವಾಟ್? ಎಂ ಆಫ್ ಅ ಲೈನ್ ಜಾಯಿನಿಂಗ್ 2 ಪಾಯಿಂಟ್. 2 ಪಾಯಿಂಟ್ ಕೊಟ್ಟಿದ್ದಾರೆ. ಯಾವುದು? x1, y1. ಸೊ ಇಲ್ಲಿ ಕೊಟ್ಟಿರೋದು ದಿಸ್ ಇಸ್ x1, ದಿಸ್ ಇಸ್ y1, ದಿಸ್ ಇಸ್ x2, ದಿಸ್ ಇಸ್ y2 ಆಗಿರ್ತದೆ. ಸೊ ನನ್ನ ಫಾರ್ಮುಲಾ ಏನು? 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಇನ್ ಫಾರ್ಮುಲಾ ಕ್ಲಾಸಲ್ಲಿ ಕೊಟ್ಟಿದ್ದೀನಿ, y2 minus y1 divided by x2 minus x1. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 9 divided by -4. ಬಟ್ 4 ಆಪ್ಷನ್ ಅಲ್ಲಿ ನಮಗೆ ಇದನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, -1 divided by -1 ಈ ರೀತಿ ಮಾಡಿಕೊಂಡ್ರೆ ಏನು ಬರುತ್ತೆ? ಕೆಳಗಡೆ ಇರುವಂತ ಮೈನಸ್ ನಮಗೆ ಮೇಲ್ಗಡೆ ಬರುತ್ತೆ. ಸೊ -9 divided by minus of minus plus 4 ಆಗಿರುತ್ತೆ. ಸೊ ಇದರ ಸೊಲ್ಯೂಷನ್ ಬಂದು ಆನ್ಸರ್ 4 ಆಗಿರುತ್ತೆ. ಸೊ ಏನು? -9/4. ಸೊ ಆನ್ಸರ್ ಇಸ್ ಆಪ್ಷನ್ 4 ಆಗುತ್ತೆ. ಇನ್ನು 6th ಕ್ವೆಶನ್ ಏನ್ ಕೇಳ್ತಿದ್ದಾರೆ? ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಏನ್ ಕೊಟ್ಟಿದ್ದಾರೆ? θ π/4 ಕೊಟ್ಟಿದ್ದಾರೆ. y ಇಂಟರ್ಸೆಪ್ಟ್ c 3 ಕೊಟ್ಟಿದ್ದಾರೆ. Then the equation of a straight line y is equals to mx plus c ಅನ್ನೋದು ಸ್ಟ್ರೇಟ್ ಲೈನ್ ಈಕ್ವೇಶನ್ ಆಗಿರ್ತದೆ. ಈ ಸ್ಟ್ರೇಟ್ ಲೈನ್ ಈಕ್ವೇಶನ್ ಅನ್ನ ನಮ್ಗೆ ಏನ್ ಶಾರ್ಟೇಜ್ ಇದೆ? ಸ್ಲೋಪ್ ಅಂತ ಅಂದ್ರೆ ನಮ್ಗೆ ಆಂಗಲ್ ಕೊಟ್ಟಾಗ ಸ್ಲೋಪ್ ನ ಯಾವ ರೀತಿ ಮಾಡಬೇಕು? m is equals to tan theta, tan π/4 ವ್ಯಾಲ್ಯೂ ಏನಾಗಿರುತ್ತೆ? 1. ಸೊ ಇಲ್ಲಿ ಆನ್ಸರ್ ಹಾಕಿದ್ರೆ y is equals to x plus 3. ಆನ್ಸರ್ ಇಸ್ ಆಪ್ಷನ್ 1 ಆಗಿರ್ತದೆ. The next 7th question, the equation of the straight line passing through the single point ಕೊಟ್ಟಿದ್ದಾರೆ. ಸೊ ಸಿಂಗಲ್ ಪಾಯಿಂಟ್ ಕೊಟ್ಟಾಗ equation of a straight line ಏನಾಗಿರುತ್ತೆ? m is equals to y minus y1 divided by x minus x1 ಆಗಿರುತ್ತೆ. The insufficient data is here slope. So for that they are given 8 parallel to the x-axis. The straight line ಯಾವುದೋ ಒಂದು ಪಾಯಿಂಟ್ ಅಲ್ಲಿ the line passing through the single point, this straight line is parallel to the x-axis, is nothing but here there is no angle created. Angle create ಆಗಿಲ್ಲ ಅಂತಂದ್ರೆ angle is 0. m is equals to tan 0 is 0. Otherwise in the picture you can analyze it. If the straight line parallel to the x-axis, there is no slope. ಈ ರೀತಿ ಡೈರೆಕ್ಟ್ ಆಗಿದ್ರೆ there is no slope. Slope is nothing but like this or like this. So in the picture itself we can identify slope is 0. This slope is 0. We can, so ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? 0 into anything is 0. ಆನ್ಸರ್ ಇಸ್ ಏನ್ ಬರ್ತದೆ? y minus 4 equals to 0. ಆನ್ಸರ್ ಇಸ್ 4 ಆಗಿರ್ತದೆ. The next question 8. What is the equation of a straight line passing through the 2 points? 2 points ಗಳಿಂದ ಲೈನ್ ಪಾಸ್ ಆಗ್ತಾ ಇರುವಾಗ ಯಾವ ತರ ಇರ್ತದೆ? y minus y1 divided by x minus x1 is equals to y2 minus y1 divided by x2 minus x1. So ಇಲ್ಲಿ equation ಅಲ್ಲಿ this is x1, this is x1 y1, this is x2 y2 ಆಗಿರ್ತದೆ. So we'll substitute the x1 and y1 value substitute ಮಾಡೋಣ. So after the simplification we got -3 divided by 2 ಆಗಿರ್ತದೆ. So cross multiplication ಮಾಡಿದಾಗ 2 into y ಅಂದ್ರೆ 2y minus 10 is equals to -3 into x minus 3x. So ಇದು minus of minus plus 3. So ನಂಗೆ always x must be positive. So ಇದನ್ನ ಈಚೆ ಕರ್ಕೊಂಡ್ರೆ 3x plus 2y minus 10. So ಇದು ಈ ಕಡೆಗೆ ಬಂದ್ರೆ -3. So finally answer is 3x plus 2y minus 13 equals to 0. So next question. So answer is option 3 ಆಗಿರ್ತದೆ. The 9th question ಏನು ಹೇಳ್ತಿದ್ದಾರೆ ಇಲ್ಲಿ? The ramp in front of the gate elevated by the angle. Angle ಯಾವುದು? In terms of radian ಕೊಟ್ಟಿದ್ದಾರೆ angle. Then the angle of degree. So radian ಕೊಟ್ಟು we need to convert into degree. So convert into degree ಅಂದ್ರೆ radian 180 divided by
180 by pi ಅಂತ ಹೇಳ್ಬಿಟ್ಟು ಹಾಕಬೇಕು. 180 by pi, pi get cancel, 3 1s 3 6s, so answer is 60 degree ಆಗಿರ್ತದೆ. So answer is option 3. So answer is option 3, 60 degree. So we are not only providing the DCET coaching, we are also providing the KPTCL, PWD, any diploma based government exams ಗಳಿದ್ರೆ ಅವುಗಳಿಗೆ ಕೂಡ ಕೋಚಿಂಗ್ ಕೊಡ್ತೀವಿ. ಬರೀ ಕೋಚಿಂಗ್ ಕೊಡೋದಲ್ಲ, ಕೋಚಿಂಗ್ ಅಲ್ಲಿ ಈಗಾಗಲೇ KPTCL ಇರ್ಬೋದು, PWD ಅಲ್ಲಿ ಈಗಾಗಲೇ ಸೆಲೆಕ್ಷನ್ ಆಗಿ ದೇ ಆರ್ ವರ್ಕಿಂಗ್ ಆಸ್ ಎ ಗವರ್ಮೆಂಟ್ ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಅಚೀವ್ಮೆಂಟ್ ಆಫ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಆಗಿರುತ್ತೆ. ನಾಟ್ ಓನ್ಲಿ ದಿಸ್, ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿರೋದು ಕೂಡ ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ TGI ಅಕಾಡೆಮಿ. ಸೊ ದ ನೆಕ್ಸ್ಟ್ 10th ಕ್ವೆಶನ್. ಸೊ ಈ ಕ್ವೆಶನ್ ಕೊಟ್ಟಿದ್ದಾರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೊಸಿಕೆನ್ ಥೀಟಾ ಅಂತ ಹೇಳ್ತಿದ್ದಾರೆ. 90 ಮೈನಸ್ ಅಲೈಡ್ ಆಂಗಲ್, ಅಲೈಡ್ ಆಂಗಲ್ ಅಲ್ಲಿ 90, ಸೊ ಇಂತಿರೋ ಪ್ಲೇಸ್ ಇಂದ ಮೈನಸ್ 90 ಮೈನಸ್ ಥೀಟಾ ಅಂತಂದ್ರೆ ಏನಾಯ್ತು? ಸೊ ಫಸ್ಟ್ ಕ್ವಾಡ್ರೆಂಟ್ ಆಲ್ ರೇಷಿಯೋಸ್ ಆರ್ ಪಾಸಿಟಿವ್, ಸೊ ಹಾಗಾಗಿ ಏನಾಯ್ತು? ದಿಸ್ ಇಸ್ ಪ್ಲಸ್. ಸೊ 90 ಇದ್ರೆ ರೇಷಿಯೋ ಚೇಂಜ್ ಇಂಟು ಕೋ ರೇಷಿಯೋ, ಸೈನ್ ಇಸ್ ಚೇಂಜ್ ಇಂಟು ಕಾಸ್. ಸೊ ಕಾಸ್ ಥೀಟಾ ಕೀಪ್ ಆಸ್ ಇಟ್ ಇಸ್ √2. ಸೊ ಕಾಸ್ 90 ಮೈನಸ್ ಥೀಟಾ ಚೇಂಜ್ ಮಾಡಿದ್ರೆ ಆಫ್ಟರ್ ದ ಅಲೈಡ್ ಆಂಗಲ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ 2 ಕಾಸ್ ಥೀಟಾ √2 ಸೈನ್ ಥೀಟಾ. ಸೊ ನಾವೇನ್ ಮಾಡಿದೀವಿ? √2 ಕೆಳಗೆ ಕರ್ಕೊಂಡ್ ಬಂದಿದ್ದೀನಿ, ಕಾಸ್ ಥೀಟಾ. ಸೈನ್ ಬೈ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ 2 by √2. ಆಲ್ರೆಡಿ ವಿ ನೋ ದ್ಯಾಟ್, ನಾನು ಟ್ರಿಗ್ನೋಮೆಟ್ರಿ ಕೊಟ್ಟಿದ್ದೀನಿ, x by √x is √x ಅನ್ನೋದು ನಾನು ಒಂದು ಫಾರ್ಮುಲಾನ ನಿಮಗೆ ಪ್ರೊವೈಡ್ ಮಾಡಿದ್ದೆ. 2 by √2 ಅಂದ್ರೆ 2 ಆಯಿತು. ಸೊ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ 2. ಸೊ ಕೆಳಗಡೆ ಏನಿಲ್ಲ ಅಂದ್ರೆ 1. ಸೊ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಅಡ್ಜಸೆಂಟ್. ಹಾಗಾಗಿ ಸೊ ಆಪೋಸಿಟ್, ದಿಸ್ ಇಸ್ ದ ಆಂಗಲ್, ಆಪೋಸಿಟ್ ಇಸ್ √2, adjacent is 1. By using the Pythagoras theorem, x is equals to √3. So ಅವ್ರು ಏನ್ ಕೇಳಿದ್ದಾರೆ? ನಮಗೆ cosecant theta ಕೇಳಿದ್ದಾರೆ. Cosecant is nothing but hypotenuse by opposite. Hypotenuse by opposite √3 by √2 is nothing but answer is whole root of 3 by 2 ಆಗಿರ್ತದೆ. Answer is option 2. So next question, actually question ಅನ್ನ ನಾನು ನಿಮಗೆ ಇದನ್ನ ಇಂಪಾರ್ಟೆಂಟ್ ಸೆಷನ್ ಆಗಿ ನಾನು ಮಾಡಿಸಿದ್ದೆ. ಸೊ ನಾವು ನೋಡೋಣ, a ಪ್ಲಸ್ ಬಿ ಪ್ಲಸ್ ಸಿ. ಸೊ ಇನ್ ಅ ಟ್ರಯಾಂಗಲ್ ಅಂದ್ರೆ ಏನಾಯ್ತು? a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. a ಪ್ಲಸ್ ಬಿ ಬೇಕು ಅಂದ್ರೆ 180 ಡಿಗ್ರಿ ಮೈನಸ್ ಸಿ ಆಯ್ತು, ಡಿವೈಡೆಡ್ ಬೈ 2 ಅಂದ್ರೆ ಸೊ 180 by 2 ಇಸ್ ನಥಿಂಗ್ ಬಟ್ 90 ಮೈನಸ್ ಸಿ ಬೈ 2. ಸೊ ಈಗ ನಾವು 90 ಮೈನಸ್ ಸೊ ತಗೊಂಡ್ರೆ ಇಲ್ಲಿ ನೋಡ್ರಿ 90 ಇರೋದ್ರಿಂದ ರೇಷಿಯೋ ಚೇಂಜ್ ಇಂಟು ಕೋ ರೇಷಿಯೋ. ನಾವು ಇಲ್ಲೇ ಚೆಕ್ ಮಾಡಬಹುದು. ಸೈನ್ ಚೇಂಜ್ ಇಂಟು ಕಾಸ್, ದಿಸ್ ಇಸ್ ಕರೆಕ್ಟ್. ಕಾಸ್ ಚೇಂಜ್ ಇಂಟು ಸೈನ್, ದಿಸ್ ಇಸ್ ಕರೆಕ್ಟ್. ಕಾಟ್ ಚೇಂಜ್ ಇಂಟು ಟ್ಯಾನ್, ದಿಸ್ ಇಸ್ ಕರೆಕ್ಟ್. ಟ್ಯಾನ್ ಚೇಂಜ್ ಇಂಟು ಕಾಟ್ ಆಗಬೇಕು, ಬಟ್ ಸೀಕೆಂಟ್ ಇದೆ, ಸೊ ದಿಸ್ ಇಸ್ ರಾಂಗ್. ಸೊ ವಿಚ್ ಇಸ್ ದ ಇನ್ಕರೆಕ್ಟ್ ರಿಲೇಷನ್ ಅಂದ್ರೆ ಆನ್ಸರ್ 3 ಇಸ್ ದ ಇನ್ಕರೆಕ್ಟ್ ರಿಲೇಷನ್ ಆಗಿರುತ್ತೆ. ಬಟ್ ಸ್ಟಿಲ್ ವಿ ಕ್ಯಾನ್ ಚೆಕ್ ಇಟ್. tan a plus b by 2 ಅಂತಂದ್ರೆ tan a plus b by 2 ಅಂತಂದ್ರೆ ನಾವು ಇದೇನಂತ ತಗೋಬಹುದು? 90 minus c by 2. 90 minus c by 2 allied angle. After the allied angle, it is answer is cot c by 2, but they have given secant c by 2. Hence the answer, incorrect answer relationship is third option. Answer is option 3 ಆಗಿರ್ತದೆ. So 12th question ಇದು ಯಾವುದು? ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಇನ್ ಅ ಟ್ರಿಗ್ನೋಮೆಟ್ರಿ. sin c plus sin d, already we knew it. sin c plus sin d is nothing but 2 sin c plus d by 2 cos c minus d by 2. So c is nothing but 40, d is nothing but 20. 40 plus 20 is 60. 60 by 2 is what? 60 by 2 is 30. 40 minus 20 is 20. 20 by 2 is 10. Sin 30 value ನಾನು ಹೇಳ್ಕೊಟ್ಟಿದ್ದೀನಿ. sin 30 is 1 by 2. sin 45 is 1 by √2. sin 60 is √3 by 2. So sin 30 value is 1 by 2. cos 10, 2 cancel. Answer is cos 10. So answer is option 3 ಆಗಿರ್ತದೆ.
ನೆಕ್ಸ್ಟ್ 13th ಕ್ವೆಶ್ಚನ್. ಸೊ ಕ್ವೆಶ್ಚನ್ ನೋಡಿದ್ರೆ ಅರ್ಥ ಆಗುತ್ತೆ. ದಿಸ್ ಇಸ್ ಯಾವುದು ಕೋಶೆಂಟ್ ರೂಲ್, ಡಿಫ್ರೆನ್ಸಿಯೇಷನ್ ಇನ ಕೋಶೆಂಟ್ ರೂಲ್ ಆಗಿರುತ್ತೆ. ಸೊ ನಾವೇನ್ ಮಾಡ್ಬೋದು, ನಮ್ಗೆ ಗೊತ್ತಿದೆ y is equals to u by v, y dash is equals to v square v u dash minus u v dash ಆಗಿರ್ತದೆ. ಸೊ ನಾವು ಅಕಾರ್ಡಿಂಗ್ ಟು ದಿಸ್ ಕೋಶೆಂಟ್ ರೂಲ್ ಅಪ್ಲೈ ಮಾಡಿದ್ರೆ ದಿಸ್ ಇಸ್ ದ ಏನಿದೆ v ಸ್ಕ್ವೇರ್ ಕಾಪಿ ಪೇಸ್ಟ್ ಸ್ಕ್ವೇರ್ v ಕಾಪಿ ಪೇಸ್ಟ್ u ನ ಡಿಫ್ರೆನ್ಸಿಯೇಷನ್ 1 ಡಿಫ್ರೆನ್ಸಿಯೇಷನ್ 0, x ಡಿಫ್ರೆನ್ಸಿಯೇಷನ್ ಇಸ್ 1, ಫಾರ್ಮುಲಾದಲ್ಲಿ ಮೈನಸ್ ಇದೆ ಮೈನಸ್ u ಕಾಪಿ ಪೇಸ್ಟ್ v 1 ಡಿಫ್ರೆನ್ಸಿಯೇಷನ್ 0 minus x differentiation is 1. So minus into minus plus. So 1 into 1 minus x is 1 minus x, minus of minus plus. So 1 into 1 plus x. So x get cancelled. So the answer in 2 divided by 1 minus x square to the power of square ಆಗಿರ್ತದೆ. Answer is option A 1. So in ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ 100 ಕ್ವೆಶ್ಚನ್ಸ್ ಗೆ 180 ಮಿನಿಟ್ಸ್ ಗೆ ಸಾಲ್ವ್ ಮಾಡುವಂತ ಸಾಕಷ್ಟು ಶಾರ್ಟ್ ಕಟ್ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಸೊಲ್ಯೂಷನ್ಸ್ ನ ಹೇಳ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ 25 ಟೆಸ್ಟ್ ಮೆನ್ಷನ್ ಮಾಡಿದ್ದೀವಿ. ಸೊ ಎವ್ರಿ ವೀಕೆಂಡ್ ಅಲ್ಲಿ ಟೆಸ್ಟ್ ಆಗುತ್ತೆ, ಎವ್ರಿ ಚಾಪ್ಟರ್ ವೈಸ್ ಟೆಸ್ಟ್ ಆಗುತ್ತೆ. ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆದಾಗ ವಿತಿನ್ 1 ಮಂತ್ ಇದೆ ಎಕ್ಸಾಮ್ ಅನ್ನುವಾಗ ಎವ್ರಿ ಡೇ 3 ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. OMR ಎಕ್ಸಾಮ್ 100 ಮಾರ್ಕ್ಸ್ OMR ಎಕ್ಸಾಮ್ ನ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಆಲ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ಸ್ಪೆಷಲಿ ಮ್ಯಾಥಮೆಟಿಕ್ಸ್ 2003 ಇಂದ ಮ್ಯಾಥಮೆಟಿಕ್ಸ್ ಸೇಮ್ ಸಿಲೆಬಸ್ ಇದೆ, ಸ್ವಲ್ಪ ರಿಮೂವ್ ಆಗಿದೆ, ಇನ್ನು ನಿಮಗಿರೋ ಸಿಲೆಬಸ್ ಕಂಪ್ಲೀಟ್ ಇದೆ. ಸೊ ಆಲ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ವೆರಿ ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ನ ಪ್ರೊವೈಡ್ ಕೊಡೋದ್ರಿಂದ ನಿಮಗೆ ಇಂಜಿನಿಯರಿಂಗ್ M1 ಅಂಡ್ M2 ಗೆ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ. ಆಲ್ ಬೇಸಿಕ್ ಫಾರ್ಮುಲಾಸ್, ಆಲ್ ರಿಮೆಂಬರ್ ಟೆಕ್ನಿಕ್ಸ್. ಸೊ n ನಂಬರ್ ಆಫ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ 14th ಕ್ವೆಶ್ಚನ್ ನೋಡೋಣ. ಲಾಗ್ ರೂಟ್ ಆಫ್ tan x. ಸೊ ಲಾಗ್ ರೂಟ್ ಆಫ್ tan x, ಸೊ ನಾನು ಮಾಡಿನೇ ತೋರಿಸ್ತೀನಿ ನಿಮ್ಗೆ. ಲಾಗ್ ಆಫ್ ಫಂಕ್ಷನ್ ಏನ್ ಬರ್ತದೆ 1 ಡಿವೈಡೆಡ್ ಬೈ ಫಂಕ್ಷನ್. ಸೊ 1 ಡಿವೈಡೆಡ್ ಬೈ ಫಂಕ್ಷನ್, ರೂಟ್ ಅಂದ್ರೆ ಏನ್ ಬರ್ತದೆ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಫಂಕ್ಷನ್. ಸೊ ರೂಟ್ x ಡಿಫ್ರೆನ್ಸಿಯೇಷನ್ ಏನು 1 ಡಿವೈಡೆಡ್ ಬೈ 2 ರೂಟ್ x. ಸೊ ನಾನು 2 ಬರೆದೆ, ರೂಟ್ ಆಫ್ ಫಂಕ್ಷನ್ ಆಲ್ರೆಡಿ ಇದೆ, ಸ್ಕ್ವೇರ್ ಹಾಕಿದ್ದೀನಿ. tan x ಡಿಫ್ರೆನ್ಸಿಯೇಷನ್ ಇಸ್ ನಥಿಂಗ್ ಬಟ್ ಸೀಕೆಂಟ್ ಸ್ಕ್ವೇರ್ x ಆಗಿರ್ತದೆ. ಸೊ ಇದರೊಳಗಡೆ at x is equals to pi by 4 ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೆಕೆಂಡ್ ಆಫ್ pi by 4 ವ್ಯಾಲ್ಯೂ is root 2 square. Square root 2 get cancelled. 2 as it is. Tan pi by 4 value is 1. 2 get cancelled. Answer is 1. So answer is ಯಾವುದು option 2 is the answer ಆಗಿರ್ತದೆ. Second one is the answer. 15th question. ಇದು ಯಾವುದು ಚೈನ್ ರೂಲ್. ಸೊ ಇದರೊಳಗಡೆ ಏನು 2 ಪ್ಲಸ್. ಸೊ ನಾವು ಡೈರೆಕ್ಟ್ ಆಗಿ ಇಲ್ಲಿ ಬೇಕಾದ್ರೆ ನಿಮಗೆ ಸಾಲ್ವ್ ಮಾಡಿನೇ ತೋರಿಸ್ತೀನಿ. ಸೊ ಇದೇನು ಬರುತ್ತೆ 10 ಫಂಕ್ಷನ್ ಟು ದ ಪವರ್ ಆಫ್ ಏನು ಬರುತ್ತೆ 10 ಫಂಕ್ಷನ್ ಟು ದ ಪವರ್ ಆಫ್ n ಮೈನಸ್ 1. ಸೊ ಅದಾದ್ಮೇಲೆ 2 0 3 ಕಾನ್ಸ್ಟೆಂಟ್. ಸೊ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಬರ್ತದೆ 3 ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಅಂತ ಅಂದರೆ 1 ಬೈ ಎಕ್ಸ್ ಆಗಿರ್ತದೆ. ಸೊ 3 differentiation is 1 by x. ಸೊ ಇದಾದ ನಂತರ ಏನಾಯ್ತು 1 ಟೈಮ್ ಡಿಫ್ರೆನ್ಸಿಯೇಷನ್ ಆಯಿತು. ವ್ಯಾಲ್ಯೂ at x is equals to ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 log 1 3 divided by 1 ಆಗ್ತದೆ. ಸೊ ಇಲ್ಲೇನಾಯಿತು log 1 ವ್ಯಾಲ್ಯೂ is 0. 10 2 as it is. log 1 value is 0. 0 into 3 is 0 power 9. ಸೊ ಇಲ್ಲೇನಿದೆ ಪವರ್ 9. 3 by 1 is 3. ಸೊ ಈಗೇನಾಯಿತು ದಿಸ್ 3 and 10 ಮಲ್ಟಿಪ್ಲೈ ಮಾಡಿದ್ರೆ 32 to the power of 9. ಬಟ್ 4 ಆಪ್ಷನಲ್ಲಿ ನೋಡಿದ್ರೆ 2 to the power of 10 ಇದೆ, ಅಲ್ಲ ಆಗ್ತದೆ. ಸೊ 2 to the power of, ಸೊ ಏನಾಯ್ತು ಆಗ್ತಾ ಇದೆ ಇಲ್ಲಿ ನಮಗೆ ಎಲ್ಲೂ ಕೂಡ 30 ಇಲ್ಲ. ಸೊ ಆದರೆ 2 to the power of 10 ಕೊಟ್ಟಿರೋದ್ರಿಂದ 15 2s are 30. ಈ 2 ನ ಪವರ್ ರೈಸ್ ಮಾಡಿಕೊಂಡ್ರೆ ಆನ್ಸರ್ ಇಸ್ 15 2 to the power of 10 ಆಯಿತು. ಆನ್ಸರ್ ಇಸ್ ಆಪ್ಷನ್ 3 ಆಗಿರ್ತದೆ.
16th ಕ್ವೆಶ್ಚನ್. ಈ ಕ್ವೆಶ್ಚನ್ಗೆ ನಾವು ಡೈರೆಕ್ಟ್ ಆನ್ಸರ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೈನ್ ಇದ್ರೆ ಡೈರೆಕ್ಟ್ ಆನ್ಸರ್ ಏನ್ ಬರೀಬೇಕ್ರಿ, ಕಾಸ್ ಎಕ್ಸ್ ಬರೆದು ಸೊ ನಮ್ಗೆ ಆನ್ಸರ್ ಇಸ್ 2y minus 1 ಬರ್ತದೆ. ದಿಸ್ ಇಸ್ ದ ಡೈರೆಕ್ಟ್ ಮೆಥಡ್ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಆಕ್ಚುಯಲ್ ಮೆಥಡ್ ಬೇಕು ಅಂದ್ರೆ ಸೊ ಕೊಟ್ಟಿರೋ ಕ್ವೆಶ್ಚನ್ಗೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಮಾಡಿದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಟು ಗೆಟ್ ಕ್ಯಾನ್ಸಲ್, y ಸ್ಕ್ವೇರ್ ಅಂದ್ರೆ ಚೈನ್ ರೂಲ್, 2y dy by dx, sin x differentiation is cos x, y differentiation is dy by dx. ಸೊ ನಮಗೆ we need dy by dx. ಅವ್ರು ಕೇಳ್ತಾ ಇರೋದೇನು dy by dx. ಸೊ dy by dx ಈ ಕಡೆ ತಗೊಂಬರ್ಲಿ, dy by dx ಕಾಮನ್ ತೆಗೆದ್ರೆ 2y minus 1. ಓನ್ಲಿ ಯು ನೀಡ್ ಡು dy by dx ಸೊ ದಟ್ ಇದೆಲ್ಲಿ ಬರ್ತದೆ, ಸೊ ಡಿನಾಮಿನೇಟರ್ಗೆ ಹೋಗ್ತದೆ. ಆನ್ಸರ್ ಇಸ್ cos x divided by 2y minus 1. 17th ಕ್ವೆಶ್ಚನ್. ಇದನ್ನು ಅಷ್ಟೇ ನಾನು ಡೈರೆಕ್ಟ್ ಆನ್ಸರ್ಸ್ ನ ಕೊಟ್ಟಿದ್ದೆ. ಕಾಟ್ ಸ್ಕ್ವೇರ್ ಎಲ್ಲ ಸ್ಕ್ವೇರಿಂಗ್ ಗಳನ್ನ ಕೊಟ್ಟಿದ್ದೆ. ಕಾಟ್ ಸ್ಕ್ವೇರ್ ಇಸ್ ಮೈನಸ್ ಕಾಟ್ ಎಕ್ಸ್ ಮೈನಸ್ ಎಕ್ಸ್. ಸೊ ಸಾಲ್ವ್ ಮಾಡಬೇಕು ಅಂತಂದ್ರೆ ಕಾಟ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಯಾವುದು ಟ್ರಿಗ್ನೋಮೆಟ್ರಿ ಫೋರ್ತ್ ಗ್ರೂಪ್ ಆಫ್ ಫಾರ್ಮುಲಾ. ಕಾಟ್ ಸ್ಕ್ವೇರ್ ಅಂದ್ರೆ ಕೊಸಿಕೆನ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಕೊಸಿಕೆನ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಡೈರೆಕ್ಟ್ಲಿ ಮೈನಸ್ ಕಾಟ್ ಎಕ್ಸ್, 1 is nothing but x. So answer is option 1 ಆಗಿರ್ತದೆ. ಸೊ ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ವಿ ಆರ್ ಪ್ರೊವೈಡಿಂಗ್ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಕೋಚಿಂಗ್ಸ್ಗಳು ಅವೈಲೇಬಲ್ ಇದೆ, ರೆಕಾರ್ಡಿಂಗ್ ಕ್ಲಾಸಸ್ಗಳು ಅವೈಲೇಬಲ್ ಇದೆ, ಶಾರ್ಟ್ ಕಟ್ ಟ್ರಿಕ್ಸ್ ಟೆಕ್ನಿಕ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದೀವಿ, ಕ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅಂಟಿಲ್ DCT ಎಕ್ಸಾಮಿನೇಷನ್ ವರ್ಗು ಕೋಚಿಂಗ್ ನಿಮಗೆ ಇರ್ತದೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಕ್ರ್ಯಾಶ್ ಕೋರ್ಸ್ಗಳು ಅವೈಲೇಬಲ್ ಇದೆ. ಇನ್ನು ಸಾಫ್ಟ್ ಕಾಪಿ ಆಸ್ ವೆಲ್ as DCT ಬುಕ್ ಕೂಡ ಅವೈಲೇಬಲ್ ಇದೆ. ಸ್ಟೂಡೆಂಟ್ಸ್ ನಿಮ್ಗೆ ಏನಾದರೂ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಸೊ 18th ಕ್ವೆಶ್ಚನ್. ಸೊ ನಾವು 18th ಕ್ವೆಶ್ಚನ್ ಅನ್ನ ಡೆಫಿನೆಟ್ ಇಂಟಿಗ್ರೇಷನ್ ವಿತ್ ಇಂಟಿಗ್ರೇಷನ್ ಮೆಥಡ್ ಅಲ್ಲಿ ನೋಡೋದಾದ್ರೆ, ಸೊ ನಮ್ದು ಈ ಕ್ವೆಶ್ಚನ್ ಹೇಗಿದೆ, ನಾನು ಈ ಫಾರ್ಮುಲಾ ನಿಮ್ಗೆ ಪ್ರೊವೈಡ್ ಮಾಡಿದ್ದೆ ಸ್ಟೂಡೆಂಟ್ಸ್. ಸೊ ಏನು ಕೆಲವಡೆ ಫಂಕ್ಷನ್ ಇದು ಅದರ ಡಿಫ್ರೆನ್ಸಿಯೇಷನ್ ಮೇಲಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರುತ್ತೆ, 1 by ಫಂಕ್ಷನ್ ಅಂದ್ರೆ ಲಾಗ್ ಆಫ್ ಫಂಕ್ಷನ್ ಬರುತ್ತೆ. ಇಯರ್ 1 ಇದರ ಡಿಫ್ರೆನ್ಸಿಯೇಷನ್ 1 0, tan x ಡಿಫ್ರೆನ್ಸಿಯೇಷನ್ ಇಸ್ secant ಸ್ಕ್ವೇರ್ x ಆಗಿರ್ತದೆ. tan x ಡಿಫ್ರೆನ್ಸಿಯೇಷನ್ secant ಸ್ಕ್ವೇರ್ x. ಸೊ ಈ ತರ ಇದ್ದಾಗ ಲಾಗ್ ಆಫ್ ಫಂಕ್ಷನ್ ಇಸ್ 1 plus tan x. So here now definite value is 0 to pi by 4. It complete function where x is replaced by upper limit minus the complete function where x is replaced by lower limit. Tan pi by 4 value is 1, tan 0 value is 0. So 1 plus 1 is 2, tan log 1 value is 0. So allige log 2 is nothing but answer is log 2 ಆಗಿರ್ತದೆ. So answer is option 3. In a 19th question, root of 1 plus cos 2x. ನಾನು ಆಶ್ ಸಿಂಬಲ್ ಹಾಕಿ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೆ. ದ ಸೇಮ್ ಪ್ರಾಬ್ಲಮ್. 1 plus cos 2x ಅಂತಂದ್ರೆ ನಾವು 2 cos square x. ಸ್ಕ್ವೇರ್ ರೂಟ್ ಟು ಗೆಟ್ ಕ್ಯಾನ್ಸಲ್, ಬಟ್ ರೂಟ್ ಇಸ್ ಸ್ಪ್ಲಿಟ್ಟಿಂಗ್. ಸೊ ರೂಟ್ ಸ್ಪ್ಲಿಟ್ ಆಗೋದ್ರಿಂದ ಇಲ್ಲಿ ಏನಾಗ್ತದೆ, ಸೊ ಫಸ್ಟ್ ರೂಟ್ ಟು ರೂಟ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಆಗಿರ್ತದೆ. ಸೊ ಈಗೇನಾಯ್ತು, ಸ್ಕ್ವೇರ್ ರೂಟ್ ಟು ಗೆಟ್ ಕ್ಯಾನ್ಸಲ್, ರೂಟ್ ಟು ಆಸ್ ಇಟ್ ಈಸ್. So cos x, the integration is sin x. So answer is option 4 ಆಗಿರ್ತದೆ. ಇನ್ನು the last question of the mathematics ಆಗಿದ್ರೆ, ಸೊ ಇದನ್ನು ಅಷ್ಟೇ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲಿದ್ರೆ, ಫಂಕ್ಷನ್ ಇದ್ದು ಅದರ ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲಿದ್ರೆ ಫಂಕ್ಷನ್ ಪವರ್ n ಇತ್ತು ಅಂದ್ರೆ ಫಂಕ್ಷನ್ ಟು ದ ಪವರ್ ಆಫ್ n plus 1 divided by n plus 1. So sin x differentiation cos x, the same problem class ಅಲ್ಲಿ ಮಾಡಿಸಿದ್ದೀನಿ. So sin square x divided by 2, 0 to pi by 4. So where x 1 by 2 common, where x is replaced by upper limit, where x is replaced by lower limit. Tan pi by 4 value is 1 by root 2. Square root 2 get cancelled, 1 by 2. So 1 by 2. 1 by 2 into 1 by 2, 1 by 4. Almost all the problem ನಾನು ಕ್ಲಾಸ್ ಅಲ್ಲಿ ಮಾಡಿಸಿರೋದೇ ಆಗಿರ್ತದೆ. ಸೊ ಎಲ್ಲ ಪ್ರಾಬ್ಲಮ್ಗಳನ್ನ ನಾವು ಚೆಕ್ ಮಾಡಬಹುದಾಗಿರುತ್ತೆ. ಸೊ ನಾನು ಕೋಚಿಂಗ್ ಅಲ್ಲಿ ಕ್ಲಾಸ್ ಅಲ್ಲಿ ಮಾಡಿಸಿರೋದೇ ಸೇಮ್ ಪ್ರಾಬ್ಲಮ್ಗಳು ಯಾವ್ದೆಲ್ಲ ಬಂದಿದೆ. ಸೊ ನಾನು ಇದ್ರ ಬಗ್ಗೆನೂ ನಿಮಗೆ n ನಂಬರ್ ಆಫ್ ಟೈಮ್ಸ್ ಅಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಆನ್ಸರ್ನ ನಾನು ಕ್ಲಾಸ್ ಅಲ್ಲೇ ಮಾಡಿಸಿದ್ದೆ. ದ ಸೇಮ್ ಕೈಂಡ್ ಆಫ್ ನಾವು ಇದಕ್ಕಿಂತ ಹೆಚ್ಚು ಎಕ್ಸಾಂಪಲ್ಸ್ ಮಾಡಿಸಿದ್ವಿ, ಕಾಮನ್ ತೆಗೆಯೋದು, ಮಲ್ಟಿಪ್ಲೈ ಮಾಡೋದು. ಸೊ ದಿಸ್ ಇಸ್ ಆಲ್ಸೋ ನಾವು ಕೋಚಿಂಗ್ ಅಲ್ಲಿ ಕವರ್ ಮಾಡಿದೀವಿ.
ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್, ದಿಸ್ ಇಸ್ ದ ಸೇಮ್ ಕ್ವೆಶನ್ ಸಾಲ್ವ್ ಮಾಡಿಸಿದ್ದೀನಿ, ಸೇಮ್ ನಂಬರ್ನ ಸಾಲ್ವ್ ಮಾಡಿಸಿದ್ದೀನಿ. ಡೈರೆಕ್ಟ್ ಆಗಿ ಆನ್ಸರ್ ಮಾಡುವಂಥ ಟೆಕ್ನಿಕ್ ನ ಕೂಡ ನಾವು ಕ್ಲಾಸಲ್ಲಿ ಕೊಟ್ಟಿದ್ದೀವಿ. ಇನ್ ಆಸ್ ಯೂಶಲಿ ಥಿಯರಿ ಕೊಟ್ಟು ಪ್ರತಿದಿನ ನಿಮಗೆ ಬರ್ಸಿದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ನಮ್ಮ ಕೋಚಿಂಗ್ ಅಲ್ಲಿ ಮಾಡಿರೋದೇ ಆಗಿರ್ತದೆ. ಇನ್ನು ನೆಕ್ಸ್ಟ್ ಬರುವಂತದ್ದಾದ್ರೆ ಸೇಮ್ ಇದನ್ನ ಪಾಯಿಂಟ್ಸ್, ಡಿಫ್ರೆಂಟ್ ಪಾಯಿಂಟ್ಸ್ ಮೇಲೆ ಇದ್ರ ಮೇಲೆ ನಾನು ಅರೌಂಡ್ ಒಂದು 30 ಹೋಮ್ವರ್ಕ್ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದೆ. ಆಲ್ ಕಾಂಬಿನೇಷನ್ಸ್ ಸೇಮ್ ಇದು ಕೂಡ ಕೋಚಿಂಗ್ ಅಲ್ಲಿ ಮಾಡಿರೋದಾಗಿದೆ. ಸೇಮ್ ಎಕ್ಸಾಂಪಲ್ ಮಾಡಿದ್ದೀವಿ, ಬಟ್ ನಾನು ಇಂಟರ್ಸೆಪ್ಟ್ ಬಂದು 5 ತಗೊಂಡಿದ್ದೆ. ಸೇಮ್ ಪ್ರಾಬ್ಲಮ್ ನಾನು 5 ತಗೊಂಡು ಮಾಡಿದ್ದೆ, ಅವ್ರು 3 ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಕೋಚಿಂಗ್ ಅಲ್ಲಿ ಮಾಡಿರೋದಾಗಿದೆ. 1 ಪಾಯಿಂಟ್ ಫಾರ್ಮ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಸೇಮ್ ಫಾರ್ಮ್ಯಾಟ್ ಕ್ವಶನ್ ಇನ್ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ನಾನು ಮಾಡಿಸಿದ್ದೀನಿ. ಇದಕ್ಕಿಂತ ಕಾಂಪ್ಲಿಕೇಟೆಡ್ ಮಾಡಿಸಿದ್ವಿ. 2 ಪಾಯಿಂಟ್ ಫಾರ್ಮುಲಾ. ಸೊ ಆಲ್ ಕೋಆರ್ಡಿನೇಟ್ಸ್ ಪ್ಲಸ್ 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 ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಎಲ್ಲದನ್ನ ಮಾಡಿಸಿ ಮೋರ್ ದನ್ 30 ಹೋಮ್ವರ್ಕ್ ಪ್ರಾಬ್ಲಮ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡಿದ್ವಿ. ಸೊ ಇದಾದ್ಮೇಲೆ ಸೇಮ್ ಕ್ವೆಶನ್ 5/3 60 ಡಿಗ್ರಿ ಬರೋದನ್ನೇ ನಾನು ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ ಕ್ಲಾಸ್ ಅಲ್ಲಿ ಲಾಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಕ್ಲಾಸ್ ಅಲ್ಲಿ ಮಾಡಿಸಿದ್ದೆ. ಆಲ್ಮೋಸ್ಟ್ ಸೇಮ್ ಕ್ವೆಶನ್. ಸೊ ಇದನ್ನ ಆಕ್ಚುಲಿ ಇದೇ ತರ ಮಾಡಿಸಿಲ್ಲ, ಬಟ್ ನಿಮ್ಗೆ ಅಲೈಡ್ ಆಂಗಲ್ ಮಾಡೋ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಅಲೈಡ್ ಆದ್ಮೇಲೆ ಸಿಂಪ್ಲಿಫೈ ಮಾಡೋದು ಹೇಳ್ಕೊಟ್ಟಿದ್ದೀನಿ. x/√x ಫಾರ್ಮುಲಾ ಕೊಟ್ಟಿದ್ದೀವಿ. ಸೊ ಇದನ್ನ ಗ್ರೂಪ್ 2 ಅಂತ ಹೇಳ್ಬಿಟ್ಟು ಈ ಡಿರೈವೇಶನ್ ಮಾಡೋದು ಕೊಟ್ಟಿದ್ದೀವಿ. ಸೊ ಆಲ್ ಮಿಕ್ಸ್ ಮಸಾಲಾ ಪ್ರಾಬ್ಲಮ್ಸ್ ಇಲ್ಲಿ ಬಂದಿರೋದಾಗಿರ್ತದೆ. ಸೊ ಈ ಟೈಪ್ನ, ಸೊ ಇದಾದ್ಮೇಲೆ ಇವುಗಳ ರಿಲೇಶನ್ಶಿಪ್ ಮಾಡೋದು, ಈ ತರದನ್ನ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ನ ನಾವು ಮಾಡಿದ್ದೀವಿ. ಅವ್ರು ಟ್ಯಾನ್ ಕೇಳಿದರೆ ನಾನು ಸೈನ್ ಕಾಸ್ ಮಾಡಿದ್ದೆ, ಸೈನ್ ಮಾಡಿದ್ದೆ, ಕಾಸ್ ಮಾಡಿದ್ದೆ, ಟ್ಯಾನ್ ಮಾಡಿದ್ದೆ. ಸೇಮ್ ಪ್ರಾಬ್ಲಮ್ ಕ್ಲಾಸಲ್ಲಿ ಡಿಸ್ಕಷನ್, ಸೇಮ್ ಟು ಸೇಮ್ ಪ್ರಾಬ್ಲಮ್. ಇದು ಕೂಡ ಸೇಮ್ ಪ್ರಾಬ್ಲಮ್, ಸೇಮ್ ಕ್ವೆಶನ್, ಸೇಮ್ ಸೈನ್ 40 ಸೈನ್ 20ನೇ ಮಾಡಿಸಿ ಇದಕ್ಕೂ ಆನ್ಸರ್ ನಮ್ಮ ಕ್ಲಾಸಲ್ಲಿ ಕಾಸ್ 10 ಬಂದಿದೆ. ಸೇಮ್ ಪ್ರಾಬ್ಲಮ್. ಸೊ ಕ್ಲಾಸಲ್ಲಿ ಸೇಮ್ ಪ್ರಾಬ್ಲಮ್ ಡಿಸ್ಕಷನ್. ಇದನ್ನ ನಾನು ಟೆಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದೆ, ನೀವು ಹೋಗಿ ಚೆಕ್ ಮಾಡಬಹುದು. ಟೆಸ್ಟ್ ಅಲ್ಲಿ ದಿಸ್ ಇಸ್ ಅ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಅರೌಂಡ್ 2000 ಸಮಥಿಂಗ್ ಅಲ್ಲಿ ಬಂದಿದ್ದಂತ ಸೇಮ್ ಕ್ವೆಶನ್. ಇದನ್ನ ನಾನು ನಿಮ್ಗೆ ಟೆಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದೆ. ಸೊ ಇದು ಮೆಥಡ್ ಕೂಡ ಹೇಳ್ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ ಆಲ್ ದ ಕ್ವೆಶನ್ಸ್. ಇನ್ನು ಚೈನ್ ರೂಲ್, ಇಲ್ಲಿ ಅವ್ರು ಕೊಟ್ಟಿರೋದು 1 2 3 ಚೈನ್ಸ್ ಕೊಟ್ಟಿದ್ದಾರೆ. ನಾವು 7 to 8 ಚೈನ್ ರಿಲೀಸ್ ಮಾಡೋವರೆಗೂ ಹೇಳ್ಕೊಟ್ಟಿದ್ದೀನಿ. ನಾವು ಮಾಡಿಸಿರೋ ಪ್ರಾಬ್ಲಮ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಪ್ರಾಬ್ಲಮ್ ಇಸ್ ವೆರಿ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಆಗಿರ್ತದೆ. ಇನ್ನು ನಾವು ಈ ತರದ್ದು ಸೇಮ್ ಎಕ್ಸಾಂಪಲ್ ನಾನು ಕೂಡ ಮಾಡಿಸಿದ್ದೀನಿ. ಸಿಮಿಲರ್ ಟೈಪ್ ಆಫ್ ಎಕ್ಸಾಂಪಲ್ ನ ಮಾಡಿದ್ದೀನಿ. ಏನಂದ್ರೆ ಈ ಟ್ವಿಸ್ಟ್ ಬಗ್ಗೆ ನಾನು ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆ. ಆನ್ಸರ್ ಅಲ್ಲಿ ಅವರು ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ತರ ಇದೇ ಅಲ್ಲ, ಇದೇ ತರ ತೋರಿಸಿದ್ದೀನಿ. ಸೇಮ್ ಕ್ವೆಶನ್, ಬಟ್ ನಾನು ಕ್ಲಾಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಮಾಡಿಸಿದ್ದೆ ಅಂತಂದ್ರೆ ದ ಸೇಮ್ ಪ್ರಾಬ್ಲಮ್, ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಅಂತ ಇದೇ ಪ್ರಾಬ್ಲಮ್ ನಾವು ಮಾಡಿದ್ವಿ. ಇದ್ರದ್ದು ನೆಕ್ಸ್ಟ್ ವರ್ಷನ್, ಇದ್ರ ನೆಕ್ಸ್ಟ್ ಲೈನ್ ಇದು. ಸೊ ಇದನ್ನ ನಾವು ಮಾಡಿಸಿದ್ದು ಡೈರೆಕ್ಟ್ ಆನ್ಸರ್ ಮಾಡಕ್ ಕೊಟ್ಟಿದ್ದೆ. ಇದೆಲ್ಲ ಪ್ರಾಬ್ಲಮ್ ಕ್ಲಾಸಲ್ಲಿ ಮಾಡಿ ಎಲ್ಲರೂ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಸೊ ಸೇಮ್ ಕ್ವೆಶನ್ ಮಾಡಿರೋದು, ಸೇಮ್ ಪ್ರಾಬ್ಲಮ್ ನನ್ನ ಫಾರ್ಮುಲಾಸ್ ಲಿಸ್ಟ್ ಒಳಗಡೆ ಇದೆ. ಇದು ಡೈರೆಕ್ಟ್ ಫಾರ್ಮುಲಾ ಲಿಸ್ಟ್ ಅಲ್ಲಿ ಇದೆ. ಇದು ಕೂಡ ರಿಪೀಟೆಡ್ ಆಗಿರುವಂತದ್ದೇ. ಸೇಮ್ ಟು ಸೇಮ್ ಪ್ರಾಬ್ಲಮ್ ನಾವು ಲಾಸ್ಟ್ ಸೆಷನ್ ಅಲ್ಲಿ ಡೆಫಿನೆಟ್ ಇಂಟಿಗ್ರೇಷನ್ ಅಲ್ಲಿ ಮತ್ತು ಟಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಫ್ ಇಂಟಿಗ್ರೇಷನ್ ಮಾಡುವಾಗ ಸೇಮ್ ಕ್ವೆಶನ್, ಸೇಮ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ 1 + tan x ಸೇಮ್ ಕ್ವೆಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಈ ಕ್ವೆಶನ್ ಆಗಿದೆ. ಈ ಎಲ್ಲಾ ಕ್ವೆಶನ್ ನಾನು ಆಶ್ ಸಿಂಬಲ್ ಹಾಕಿ ಎಲ್ಲ ಫಾರ್ಮ್ಯಾಟ್ ಗಳನ್ನ ನಾನು ಪ್ರೊವೈಡ್ ಮಾಡಿದ್ದೀನಿ. ಡಿರೈವೇಟಿವ್ ಆಫ್ ಫಾರ್ಮುಲಾಸ್ ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸೇಮ್ ಕ್ವೆಶನ್ ನೀವು ನಮ್ಮ ನೋಟ್ಸ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಇದು ಕೂಡ ಸೇಮ್ ಕ್ವೆಶನ್. ಸೊ ಔಟ್ ಆಫ್ 20 ಒಳಗಡೆಗೆ ಕೇವಲ 1 ಕ್ವೆಶನ್ ಅನ್ನ ಯಾವುದು ಕಾಸ್ ಆಫ್ 90 ಅಲೈಡ್ ಆಂಗಲ್ ಮೇಲೆ, ಬಟ್ ಅಲೈಡ್ ಆಂಗಲ್ ಅಲ್ಲಿ 5 ಡಿಫ್ರೆಂಟ್ ಟೈಪ್ ಮಾಡಿಸಿದ್ವಿ. ಎಲ್ಲಾ ಕ್ವೆಶನ್ ಕ್ಲಾಸ್ ಅಲ್ಲಿ ಮಾಡಿಸಿದ್ವಿ. ಆಲ್ಮೋಸ್ಟ್ ನಾವು ಏನ್ ಕ್ವೆಶನ್ ತಗೊಂಡಿದ್ದೆ ದ ಸೇಮ್ ಕ್ವೆಶನ್ ಡಿಸ್ಕಷನ್ ಆಗಿದೆ. ಹಾಗಾಗಿ ಕೋಚಿಂಗ್ ಅಲ್ಲಿ 100% ಸಿಲೆಬಸ್ ನ ಕವರ್ ಮಾಡಿದೀವಿ ಅನ್ನೋದಕ್ಕೆ ಇದೇ ಪ್ರೂಫ್ ಆಗಿರ್ತದೆ. ನಿಮ್ಗೆ ಅಥವಾ ನಿಮ್ಮ ಜೂನಿಯರ್ಸ್ ಗಳಿಗೆ ಯಾರಿಗಾದ್ರೂ ಕೋಚಿಂಗ್ಸ್ ಗಳ ನೆಸೆಸಿಟಿ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರಿಗೆಲ್ಲ DCT ಆಸ್ಪಿರೆಂಟ್ಸ್ ಗೆ ಆನ್ಸರ್ ಸರ್ಚ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. This is Rupashri from TGI Academy.